ಅಕ್ಕ ಹೆಂಗ್ ನಮ್ಮನ್ನ ಪಿಲ್ಲಾನ ಮಾಡಿ ವಿಡಿಯೋ ಮಾಡಿ ತಗ್ಲಾಕುದ್ರು ಹಂಗೆ ನೀ ಅವ್ರನ್ನೂ ವಿಡಿಯೋ ಮಾಡಿ ಎಲ್ಲನೂ ಮಾಡಿ ತಗ್ಲಾಕ್ಲೇಬೇಕು ನಾವಂತೂ ಮಿಸ್ ಮಾತ್ರ ಮಾಡಬಾರ್ದು ಕಣಕ್ಕ. ಇವಾಗ ಐತೆ ನೋಡೋರಿಗೆ ಮಾರಿ ಹಬ್ಬ 5:30 ಕಣಕ್ಕ. ಇನ್ನು ಅರ್ಧ ಗಂಟೆಗೆ ಗ್ಯಾರಂಟಿ ಬರ್ತಾರೆ. ನೋಡೋಣ ಎಲ್ಲಿ ಮೀಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ನಾವು ಅಲ್ಲೇನಿಯ ಕೂತ್ಕೊಳ್ಳೋಣ. ಎಲ್ಲಿದ್ರಲ್ಲೇನಿಯ ದೂರ ಇದ್ರೂ ಪರವಾಗಿಲ್ಲ, ಝೂಮ್ ಹಾಕೋಣ ಅವ್ರ ಮುಖ ಕಾಣಂಗೆ. ನನ್ನ ಮೊಬೈಲ್ ಕ್ಲಾರಿಟಿ ತುಂಬಾ ಚೆನ್ನಾಗೈತೆ ಬಿಡು. ಝೂಮ್ ಹಾಕಿದ ತಕ್ಷಣನೇ ಎಲ್ಲ ನೀಟಾಗಿ ರೆಕಾರ್ಡ್ ಆಯ್ತದೆ. ನೋಡ್ತಾ ಇರು ಅವಳ ಮಾನ ಮರವದು ಹೆಂಗಾರ ಜಾಕ್ತೀನಿ ಅಂತ ಹೇಳಿದ್ರೆ 3 ಕಾಸು ಕಿರ್ಕುಡ್ದವಳು ಬೆಲೆ. ನನಗಾಗಿರೋ ಅವಮಾನನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಬಿಡು. ಬೀದಿನಾಗ ನಿಲ್ಲಿಸ್ತೀನಿ ನಾನು. ಅಯ್ಯೋ ಓದಕ್ಕೆ ಅಂತೇಳ್ಬಿಟ್ಟು ಲಕ್ಷ ಖರ್ಚು ಮಾಡಿ ಕಳಿಸಿದಕ್ಕೆ ಎಂಥ ಕೆಲಸ ಮಾಡ್ತಾವಳು ನೋಡು ಈ ಮನ್ಯಾಳಿ ಅಂತ ಹೇಳ್ಬಿಟ್ಟು ಸುಮ್ಕೇನಿ ಅವರು ಇವ್ರ ಮುಂದೆ ಎಲ್ಲನೂ ಸರಿಯಾಗಿ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವಳಿಗಂತೂ. ಸುಮ್ಮನೆ ಅಂತೂ ಬಿಡಬಾರ್ದು. ನೋಡ್ತಾ ಇರು. ನೋಡು ಕ್ಯಾಮ್ರಾ ತಿರ್ಗಿ ಆಫ್ ಆಯಿತು ಗೀಫ್ ಆಯಿತು. ಅಯ್ಯೋ ಅಕ್ಕ ಬರಲಿಲ್ಲ ಇವೆಲ್ಲ ಇಕ್ಕಬೇಡ. ನೀಟಾಗಿ ನಾನು ಹೇಳ್ದಷ್ಟು ಕರೆಕ್ಟಾಗಿ ಮಾಡು ಸರಿನಾ. ಒಂದು ಚೂರು ಎಡವಟ್ಟಾದ್ರೂ ನಾವು ಮಾಡಿರೋದು ಅಷ್ಟೂ ಸುಮ್ಕೆ ವೇಸ್ಟ್ ಆಯ್ತದ ಅಷ್ಟೇನೆ. ಅಯ್ಯೋ ಮಾಡ್ತೀನಿ ಬಿಡಕ್ಕ, ನಾನಿಲ್ವೇ ನಾನು ಮಾಡ್ತೀನಿ ಸುಮ್ಕಿರೋ. ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಸರಿನಾ. ಈಗ ಯಾಕೆ ತಲೆ ಕೆಡ್ಸ್ಕೊಂತೀಗ. ಈಗ ನೋಡು ನಾನು ಮಾಡಿ ಅದನ್ನೆಲ್ಲ ಇನ್ನೂ ಚೆನ್ನಾಗಿ ಎಡಿಟಿಂಗೂ ಮಾಡ್ತೀನಿ. ಸುಮ್ಮನೆ ಅಲ್ಲ ಎಲ್ಲ ಎಡಿಟ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಹೆಂಗೆ ಮರ್ಯಾದೆ ಕಳಿಬೇಕು ಅಂತ ಮಾಡಿ ಮನೆಯವ್ರ ಮುಂದೆ ಫಸ್ಟ್ ಕಳೆದು ಆಮೇಕಿಂದ ಎಲ್ಲ ನಾವು ಇನ್ಸ್ಟಾಗ್ರಾಮ್ಗೆ ಹಾಕೋಣ. ನಮ್ಮ ಅಣ್ಣೊಂದು ವಿಷಯನ ಹೆಂಗ ಪೊದ್ದು ಇನ್ಸ್ಟಾಗ್ರಾಮ್ಗೆ ಹಾಕಿದ್ಲು ಹಾಗೆ ನಾವು ಹಾಕೋಣ ನಡಿ. ಬೆಸ್ಟು ಐಡಿಯಾನೇ, ನಾವು ಇನ್ಸ್ಟಾಗ್ರಾಮ್ಗೆ ಹಾಕೋಣ ಬಾ. ಪಂಚಾಯ್ತಿ ಅಂತ ಬಂದರೆ ಲವ್ ಮಾಡೋದೇನು ತಪ್ಪೇನಮ್ಮ, ಲವ್ ಮಾಡೋಳು ಬಿಡಮ್ಮ ಅಂತ ಎಲ್ಲರೂ ಮಾತಾಡ್ತಾರೆ. ಅದೆಲ್ಲ ಬೇಡ, ನಾವು ಇನ್ಸ್ಟಾಗ್ರಾಮ್ಗೆ ಹಾಕೋಣ. ಪೊದ್ದಿ ಹೆಂಗೆ ಹಾಕಿದ್ಲ ಇನ್ಸ್ಟಾಗ್ರಾಮ್ಗೆ ನಾವು ಹಂಗೆ ಇನ್ಸ್ಟಾಗ್ರಾಮ್ಗೆ ಹಾಕಿ ಅವಳು ಅಷ್ಟೇ ಈಚೆ ಕಡೆಗೆ ಹೋದರೆ ಅವಳು ತಲೆ ಎತ್ಕೊಂಡು ತಿರುಗಬಾರ್ದು. ಹಂಗೆ ಮಾಡಬೇಕು. ಒಳ್ಳೆ ಐಡಿಯಾ ಕೊಟ್ಟೆ. ಬರೀ ಪಂಚಾಯ್ತಿ ಪೊದ್ದಿ ಅಂತ ತೋರಿಸೋದಕ್ಕಿಂತ ಪ್ರಪಂಚದಾಗಿರೋರೆಲ್ಲ ನೋಡಲಿ ಬಿಡು ಅಲ್ವಾ. ಬಾ ಆದರೆ ಈ ಕಿತ ನಮ್ಮ ಅಮ್ಮನ ಪರ್ಮಿಷನ್ ತಗೊಂಡು ಕೆಲಸ ಮಾಡೋಣ. ಇಲ್ಲ ನಮ್ಮಮ್ಮ ಯಾಕೆ ಹುಡ್ದಾಗ ಹೊಡಿತದೆ. ಬಾ ಏನು ಮಾಡಿದ್ರು ನಮ್ಮ ಅಮ್ಮನ ಕೇಳೇ ಮಾಡೋಣ ನಡಿ. ಇಲ್ಲೇ ತಾನೇ ಅವ್ರು ಬರೋದು, ಆದರೆ ನಾವು ಇಲ್ಲಿ ನಿಂತ್ಕೊಳಕ್ಕೆ ಆಗಿಲ್ಲ. ಇನ್ನೊಂಚೂರು ಮುಂದೆ ಹೋಗ್ಬೇಕು ಅಂತ ಅನ್ನಿಸ್ತದೆ. ಇಲ್ಲಿ ನಿಂತ್ಕೊಂಡ್ರೆ ಏನು ವಿಡಿಯೋ ಮಾಡೋಕ್ಕಾಯ್ತದೆ. ಅಲ್ಲಿ ಮರಗಳು ಕಾಣ್ತಾವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಸುಮ್ಕೇನೆ ನಿಂತ್ಕೊಬಿಡೋಣ. ಇಲ್ಲಂತೂ ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡೋದು ಭಾಳ ಕಷ್ಟ ಆಯ್ತದೆ. ಇನ್ನೊಂಚೂರು ಮುಂದಕ್ಕೆ ಹೋಗೋಣ. ಹಂಗೆ ಮಾಡೋಣ. ಇನ್ನೊಂಚೂರು ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ರೆಕಾರ್ಡ್ ಮಾಡಿದ್ರೆ ಅಲ್ಲೆಲ್ಲ ರೆಕಾರ್ಡ್ ಆಯ್ತದೆ ನೋಡು. ಇದೇ ಕೆರೆ ಫಿಕ್ಸ್ ತಾನೇ, ಇನ್ನೇನಿರೋದು ಇದೊಂದೇನಿಯ ನದಿ ಥರನೇ ಹರಿತದೆ. ಕೆರೆ ಅಲ್ಲ ಇದು, ನದಿ ಥರನೇನಿಯ. ನೋಡೋಣ ಬಾ. ಇಲ್ಲೇ ಬರ್ತಾರೆ, ಇನ್ನೆಲ್ಲೋಯ್ತಾರೆ. 4 ಗಂಟೆ ಅಂತಂದರೆ ನೋಡೋಣ ಬಾ. ಪಾರೆ ದೇವ್ರು ನಮ್ಮ ಕಡೆ ಅವನೇ, ನೋಡೇ ಬಿಡೋಣ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ನನ್ನ ಪ್ರಕಾರ ಇಲ್ಗೇನಿಯ ಬರ್ತಾರೆ. ನಾವು ಮರಗಳು ತಕೋಗಿ ನಿಂತ್ಕೊಳ್ಳೋಣ. ಹೋಗಕ್ಕ ಅಲ್ಲಿ ಮರಗಳವಲ್ಲ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಸರಿನಾ. ಇಲ್ಲಿವ್ರು ಬಂದೇ ಬರ್ತಾರೆ. ಬಾಬಾ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಯಾರಿಗೂ ಕಾಣಕ್ಕಿಲ್ಲ. ಬಾ ಹೋಗೋಣ. ಲೇ ನಿನ್ನ ಮೊಬೈಲಾಗ ಝೂಮ್ ಆಯ್ತದೆ ತಾನೇ. ಅಮ್ಮ 50,000 ರೂಪಾಯಿ ಫೋನ್ ಅಮ್ಮ ಕೊಡ್ಸಿರೋದು ನನಗೆ. ಪಾಸ್ ಆಯ್ತೀನಿ ಅಂತ ಹೇಳ್ಬಿಟ್ಟು, ಆದರೆ ಆಗಲಿಲ್ಲ ಅಷ್ಟೇ ಇನಿಯ. ನಡಿ ಅಲ್ಲಿ ಹಿಂದೆಗಡೆ ಕುಂತ್ಕೊಳ್ಳೋಣ. ಅದು ಹೆಂಗಿರ್ತಾನೆ ಹುಡುಗ, ಕಮಂಗಿ ಇದ್ದಂಗಿರ್ತಾನೆ ಅನ್ನಿಸ್ತದಲ್ವೇನೆ. ಕಮಂಗಿ ಅಂತ ಕೇಳ್ತೀಯಾ? ನೋಡೋಣ ಇರು, ನಾನು ಅದಕ್ಕೆ ನೋಡ್ತಾ ಇದ್ದೀನಿ. ಎಂತ ಕಮಂಗಿ ನನ್ನ ಮಗ ಬತ್ತನೋ ನೋಡೋಣ ಇರು. ಅವಳು ಮುಚ್ಚುಡಿಗೆ ಎಂತ ಹುಡುಗ ಸಿಗ್ತಾನೆ ಅನ್ನಿಸ್ತದೆ ನಿನಗೆ. ದೊಡ್ಡ ಲೋಫರ್ ಕಮಂಗಿ ಯಾವನ ಆದಿ ಬೀದಿನ ಓಡಾಡೋ ನಿನಗೆ ಸಿಗೋದು. ಅಫಿಷಿಯಲ್ ನನ್ನ ಮಗ ಎಲ್ಲ ಎಲ್ಲಿ ಸಿಗ್ತಾನೆ ನೋಡ್ತಾ ಇರು. ಯಾವನು ಕಿತ್ತೋಗಿರೋನು ಸಿಕ್ಕಿರ್ತಾನೆ. ನೋಡೋಣ. ನನಗೂ ಹಂಗೆ ಅನ್ನಿಸ್ತದೆ. ಸೈಕಲಾಗಿ ಬರ್ತಾನೇನೋ ಇಲ್ಲ ನಡ್ಕೊಂಡೇ ಬರ್ತಾನೆ ಅನ್ನಿಸ್ತದೆ. ಪಕ್ಕ ನಡ್ಕೊಂಬಿಟ್ಟು ಬರ್ತಾನೆ. ನೋಡ್ತಾ ಇರ ನೀನು. ಯಾರು ಇಲ್ಲಿ ಗಂಟ ಬರಲೇ ಇಲ್ವಲ್ಲ. ಟೈಮ್ ಇನ್ನೂ ಆಗಿಲ್ವೇನೆ? ಟೈಮಾ ಯಾರು ಗೊತ್ತು. ಇನ್ನೊಂದು 50 ನಿಮಿಷ ಬರ್ತಾರೆ ಅನ್ನಿಸ್ತದೆ. ಸುಮ್ಕಿರು. ನಡ್ಕೊಂಡು ಬರ್ಬೇಕೆ ಅವನು. ನಡ್ಕೊಂಬಿಟ್ಟು ಬರೋಕ್ಕೆ ಟೈಮ್ ಆಗಕ್ಕಿಲ್ವಾ ಹೇಳು? ಯಾಕಾಗಕ್ಕಿಲ್ಲ? ಹಾಗೆ ಆಯ್ತದೆ. ನಡ್ಕೊಂಬಿಟ್ಟು ಬರೋಕ್ಕೂ ಒಂದು ಗಂಟೆ ಲೇಟು ಆಗ್ಬೋದೇನೋ. ಪಾಪ ನೆನ್ಕೊಂಡು ನಡ್ಕೊಂಡು ಇನ್ನೇನು ಮಳೆ ಬೇರೆ ಒನಿಯಂಗೈತಿ. ಅವನು ಬಂದು ಇವಳನ್ನ ಮೀಟ್ ಮಾಡೋ ಅಷ್ಟೊತ್ತಿಗೆ ಅಷ್ಟೇ ನೆನೆಯ. ನೋಡು ನಾವು ದೂರ ಕುಂತಿದ್ದೀವಿ, ನಾವು ಕಾಣಿಸೋದಿಲ್ಲ ಬಿಡು. ಇಲ್ಲೆಲ್ಲ ಎಲೆ ಮರಿಗಳೆಲ್ಲನೂ ಐತಲ್ಲ, ಹೆಂಗನ ಮಾಡಿ ನಾವಂತೂ ಫೋಕಸ್ ಮಾಡಬೇಕು. ನನ್ನ ಮಗನ ಮಕ್ಕನ ಫೋಕಸ್ ಮಾಡಬೇಕು. ಹೆಂಗಿತ್ತಾನೆ ಕರ್ರುಗೆ ಒಳ್ಳೆ ಕಾಗೆ ಇದ್ದಂಗೆ ಇತ್ತಾನೆ ಪಕ್ಕ. ಅಲ್ಲಿ ಯಾವುದೋ ಕಾರ್ ಬತ್ತೈತೆ. ಕಾರ್ ಯಾಕೆ ಬರ್ತದೆ? ಡ್ರೈವರ್ ನಾನು ಆಗಿರ್ತಾನೇನೆ. ಕಾರ್ ಯಾವುದೋ ಬತ್ತೈತಿ ಈ ಕಡೆಗೆ ನೀ. ಕಣಮ್ಮ ಯಾವುದೋ ಕಾರ್ ಬತ್ತೈತಿ. ಅಯ್ಯೋ ನಾವು ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಈ ಕಾರ್ ಬತ್ತಿರೋದು ನೋಡು. ಈ ಕಾರ್ ಯಾಕನ ಬತ್ತದೋ ಏನೋ. ಈ ಕಾರ್ ಬರಲಿಲ್ಲ ಅಂದಿದ್ರೆ ಸಂದಾಕಿರೋದು. ಯಾವುದೋ ಕಾರ್ ಅಡ್ಡ ಬಂದ್ಬಿಟ್ರೆ ಆಮೇಲೆ ವಿಡಿಯೋ ಮಾಡ್ಕೊಳಕ್ಕಾಗಕ್ಕಿಲ್ಲ ನಮಗೆ. ಯಾರು ಬತ್ತಾವ್ರೆ ಕಾರಾಗಿ ಹತ್ರಕ್ಕೆ ಬಂತಿರು. ಇವನು ಯಾರೋ ಕಾರಾಗಿ ಬಂದು ನಿಂತ್ಕೊಂಡ ಕಣಮ್ಮ. ಅವಳಿನ್ ಯಾವಾಗ ಬತ್ತಳು? ಅವನು ಯಾವನು ಕಮಂಗಿ ನನ್ನ ಮಗ. ಅವನಿನ್ ಯಾವಾಗ ಬತ್ತನೋ? ಹೆಂಗನಾಗ್ಲಿ ವಿಡಿಯೋ ರೆಕಾರ್ಡ್ ನಾನು ಮಾಡ್ಕೊಂಡಿರೋ ಒಂಚೂರು. ಬರ್ಲಿ ಇರ ಇಬ್ರು ಮಾಡೋಣ. ಕಾರ್ ನೋಡಿ ಎಷ್ಟು ಸಕ್ಕತ್ತಾಗೈತಲ್ವಾ ಕಾರ್ ನೋಡಕ್ಕೆ ಮಾತ್ರ. ನಾನೇನ ಮದುವೆ ಮಾಡ್ಕೊಂಡ್ರೆ ಹಿಂಗೆ ಕಾರು ಗೀರು ಎಲ್ಲ ಇರೋನೇನೇ ಮದುವೆ ಮಾಡ್ಕೊಳ್ಳೋದು. ಕಾಂಜಿ ಪಿಂಚಿಗಳನ್ನೆಲ್ಲ ನಾನಂತೂ ಮದುವೆ ಮಾಡ್ಕೊಳಕ್ಕಿಲ್ಲ. ಕಾರು ಗೀರು ಎಲ್ಲ ಇರಬೇಕು, ಸೂಪರಾಗಿರಬೇಕು ಅಂಥವನ್ನೇ ಮದುವೆ ಮಾಡ್ಕೋಬೇಕು ನಾನಂತೂ. ಬಿಡು, ಇವಳಿಗೆಲ್ಲ ಅಂಥ ಟೇಸ್ಟ್ ಎಲ್ಲಿರ್ತದೆ. ನಡ್ಕೊಂಡ್ಬಿಟ್ಟು ಬರೋ ಅಂಥ ಹುಡುಗನೇನೇ ಮದುವೆ ಮಾಡ್ಕೊಳ್ಳೋದು ಇವಳು. ಯಾರು ಇಳಿತಾವ್ನಿ? ಯಾರು ಇಳಿತಾವ್ರು ನೋಡಿ. ಯಾರು ಇಳಿತಾವ್ ನೋಡೋಣ ಇರು. ಯಪ್ಪ
ಹುಡ್ಗ ನೋಡಿ ಏನ್ ಸಖತ್ತಾಗವ್ನಿ ಹುಡ್ಗ. ಲೇ ಹೀರೋ ಹೀರೋ ಇದ್ದಂಗವ್ನಿ. ಲೇ ಒಂದೆರಡು ಫೋಟೋ ತೆಗಿಯೇ, ಪಟ 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 ಅಂತ 2 ಫೋಟೋ ತೆಗಿಯೇ. ಸೂಪರ್ ಆಗವನ್ ಕಣಿ. ಸೂಪರ್ ಆಗವನ್ ಒಂದೆರಡು ಫೋಟೋ ತೆಗಿಯೇ. ಅಪ್ಪ ನಾವು ಬಂದಿರೋದು ಏನಕ್ಕೆ, ಆದ್ರೂ ಹುಡ್ಗ ಮಾತ್ರ ಅಕ್ಕ ಸೂಪರ್ ಆಗವನಿ. ಅವಂದೇ ಅನಿಸ್ತದೆ ಕಾರು. ಯಾರಿಗೋಸ್ಕರ ಬಂದವನು ಅಕ್ಕ? ಕೆಳಗಡೆ ಕಿಳಿದೋಗ್ಬಿಟ್ಟು ಹಾಯ್ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಬಿಟ್ಟು ಬರಲ್ಲ. ನೋಡಕ್ಕ ಹೆಂಗವನೇ ಫಿಲಮ್ ಹೀರೋ ಇದ್ದಂಗವನಿ. ನಾನು ಇಳಿದ್ಬಿಟ್ಟು ಹೋಗಿ ಮಾತಾಡ್ಸ್ಬಿಟ್ಬಿಟ್ಟು ಬರ್ತೀನಿ. ಹಿಡ್ಕ ಲೇ, ಮುಚ್ಕೊಂಡಿರು. ನೀನು ಯಾವಳಂತ ಓದ್ ಕಳಿಸಿದ್ರೆ ಕಷ್ಟ ಆಯ್ತದೆ. ಯಾರೇ ಸಕ್ಕತ್ತಾಗವನಿ. ಫೋಟೋ ತೆಕ್ಕ, ಒಂದು 4 ಫೋಟೋ ತೆಕ್ಕ. ಇರು ಹಂಗೆ ಝೂಮ್ ಹಾಕ್ಬಿಟ್ಟು ಫೋಟೋ ತೆಗಿತೀನಿ. ಸೂಪರ್ ಆಗವನಿ ಕಣಿ. ಅಲ್ಲೋಡು ಕಾರು ಗೀರು, ಅಲ್ಲೋಡೆ ಒಂದು ಸ್ಟೈಲು. ಅಬ್ಬಬ್ಬಬ್ಬಬ್ಬ. ನಮ್ಮ ಅಮ್ಮಂಗೆ ತೋರಿಸ್ತೀನಿ. ಅಮ್ಮ ನನಗೆ ಅಂತ ಹುಡುಗ ಹುಡುಕಿದ್ರೆ ಇಂಥ ಹುಡುಗನ್ನೇ ಹುಡುಕು ಅಂತ ಹೇಳ್ತೀನಿ. ನಾನು ಅಷ್ಟೇ ನಮ್ಮ ಅಮ್ಮಂಗೆ ಇವ್ನ ಫೋಟೋ ತೋರಿಸಿ ಹೇಳ್ಬೇಕು, ಅಮ್ಮ ಇಂಥ ಹುಡುಗನ್ನೇ ಹುಡುಕು ಅಂತ. ಕಾರು ಅಷ್ಟೇ ಸೂಪರ್ ಆಗೈತೆ. ಕಾರ್ ಮಾತ್ರ ಇಂಥ ಕಾರ್ ಇರೋನೇ ಬೇಕು ನನಗಂತೂ ಅಲ್ವಾ? ಸೂಪರ್ ಆಗಿರ್ತದೆ. ಹಾ, ನಮ್ಮ ಹುಡುಗಿ ಯಾವಾಗೂ ಲೇಟೇನೇನೆ ಬರೋದು. ಅವಾಗಿಂದ ಕಾಯ್ತಾ ಇದ್ದೀನಿ. ಬರ್ತಾನೆ ಇಲ್ವಲ್ಲ ಇವಳು. ಅವರು ಇವ್ರಿಗೂ ಯಾಮರ್ಸಿ ಬರೋಷ್ಟೊತ್ತು ಪಾಪ ಅವಳಿಗೂ ಲೇಟ್ ಆಗ್ಬೋದೇನೋ. ಯಾರಿವನು ಈ ಮನ್ಮಥನು, ಯಾರಿವನು ಈ ಮನ್ಮಥನು, ವೀರದಲ್ಲಿ ವೀರ ವೀರ ವೀರ, ಬಂದ ನಮ್ಮ ಶೂರ 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 ಅಮ್ಮೀರ. ನನಗಂತೂ ಬಲ್ ಇಷ್ಟ ಆಯ್ತು ಅವ್ನ ಕಣೆ. ಹೋಗ್ಬಿಟ್ಟು ಪ್ರಪೋಸ್ ಮಾಡ್ಬಿಡ್ಲೇನೆ, ಐ ಲವ್ ಯು ಅಂತ ಹೇಳ್ಬಿಡ್ಲೇನೆ ಪ್ಲೀಸ್. ನಾನೇ ಮೊದಲು ದೊಡ್ಡೋಳಲ್ವಾ, ನಾನೇ ಮೊದಲು ಮದುವೆ ಆಗ್ಬೇಕಲ್ವಾ. ಐ ಲವ್ ಯು ಅಂತ ಹೇಳ್ಬಿಡ್ಲೇನೆ. ಸುಮ್ ಕುತ್ಕ. ಸಾರಿ ಒಂದು 10 ನಿಮಿಷ ಲೇಟ್ ಆಯಿತು. ಅಬ್ಬಬ್ಬಾ ನಮ್ಮ ಮನೆಗೆ ಹೇಳಿ ಬರೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗಿ ಹೋಗ್ತೈತೆ. ನಮ್ಮ ಮನೆಗಂತೂ ಟಾರ್ಚರು. ಎಲ್ಲಿಗೆ ಹೋಗ್ತೀಯಾ ಅಂತ. ಸಾರಿ ಕಣೋ, ಸಾರಿ ಲೇಟ್ ಆಯಿತು. ಆದ್ರೂ ನಾವೆಲ್ಲ ಹಿಂಗೆ ಮೀಟ್ ಮಾಡಿದ್ರೆ ತುಂಬ ಕಷ್ಟ ಆಯ್ತದೆ ನಿಜವಾಗ್ಲೂ. ಯಪ್ಪ ಟಾರ್ಚರ್ ಆಗೋಗ್ಬಿಡ್ತದೆ. ನೀನೇ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತೀಯಾ, ಫೋನ್ ಮೇಲೆ ಫೋನ್ ಮಾಡ್ತೀಯಾ. ಒಂದು ದಿನನಾದ್ರೂ ಸುಮ್ಮನೆ ಇರಬೇಕು ತಾನೇ. ಅಬ್ಬಬ್ಬಾ ಎಲ್ಲಾದರೂ ಒಂದು ಟ್ರಿಪ್ಗೆ ಹೋಗೋದು ಬಿಟ್ಬಿಟ್ಟು ನನ್ನ ಹತ್ರ ಯಾಕೆ ಸುಮ್ಮನೆ ಮೆಸೇಜ್ ಫೋನ್ ಮಾಡ್ಕೊಂಡಿರ್ತೀಯಾ? ಇನ್ನೊಂದು ತಿಂಗಳಾದ್ಮೇಲೆ ಮತ್ತೆ ಸಿಗ್ತೀವಲ್ಲ. ಆದ್ರೆ ನೀನ್ ಬಿಟ್ಟಿರಕ್ಕೆ ನನಗಂತೂ ಇಷ್ಟ ಇಲ್ವಲ್ಲ. ನನಗೆ ಯಾಕೋ ನಿನ್ ಜೊತೆನೇ ಇರಬೇಕು ಅಂತ ಅನ್ನಿಸ್ತದೆ. ಅಯ್ಯಯ್ಯಯ್ಯೋ ಲೇ ಯವ್ವ, ಅಯ್ಯೋ ನೋಡ್ದೇನೆ ಇವಳು ಲವ್ವರೇನೆ ಇವನು. ಆ ಲೇ ಲವ್ವರ್ ಅಂತೆ. ಯವ್ವ ನನ್ನ ನಂಬಕ್ಕೆ ಆಯ್ತಿಲ್ವಲ್ಲೇ ಈ ಶಶಿಗೆ ಇಂಥ ಲವ್ವರೇನೆ. ಲೇ ನಮ್ಮ ಮುಚ್ಚುಡಿಗೆ ಒಬ್ನು ಇಲ್ವಲ್ಲೇ. ಅಲ್ಲಿ ನೋಡಿ ಎಂಥ ಲವ್ವರು, ಕಾರು ಗೀರು ಎಲ್ಲ ಇಟ್ಕೊಂಡಿರೋದು. ಲೇ ವಿಡಿಯೋ ಆನ್ ಮಾಡಿದ್ಯಾ ತಾನೇ? ಮಾಡಿದ್ದೀನಿ. ಯವ್ವ ಇವಳಿಗೆ ಎಂಥ ಲವ್ವರ್ ಸಿಗ್ಬಿಟ್ಟವನೇ ಯವ್ವ. ಅಯ್ಯೋ ನನಗೆ ನೋಡಕ್ಕೆ ಆಯ್ತಿಲ್ಲ ಯವ್ವ. ಹೊಟ್ಟೆಲ್ಲ ಉರಿತಾಯ್ತು ಕಣಕ್ಕೋ, ಹೊಟ್ಟೆ ಉರಿತೈತೆ ಯವ್ವ. ಆಯ್ತಿಲ್ಲ ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ. ಅಯ್ಯೋ ಎಷ್ಟು ಸಖತ್ತಾಗಿರೋ ಹುಡುಗ, ಈ ಕಿತ್ತೋಗಿರೋ ಮುಸುಡಿಗೆ ನಾನು ನೀನು ಎಷ್ಟು ಮಾಡ್ರನ್ ಆಗಿದ್ದೀವಿ, ಎಷ್ಟು ಸ್ಟೈಲಿಶ್ ಆಗಿದ್ದೀವಿ. ಆದರೂ ನಮ್ಮ ಯೋಗ್ಯತೆಗಿಂತ ಹುಡುಗ ಸಿಗಲಿಲ್ಲ. ಈ ಮುಸುಡಿಗೆ ಚೂಡಿದಾರ ಹಾಕೊಳ್ಳೋ ಮುಸುಡಿಗೆ, ಈ ಮುಸುಡಿಗೆ ಇಂಥ ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ನೇನೆ ಅಕ್ಕ. ಹಾ, ನಾನು ಟ್ರಿಪ್ ಹೋಗ್ಬೇಕು. ಮತ್ತೆ ಸಿಗಕ್ಕ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೇನೆ ಹಬ್ಬ ನಮ್ಮ ಮನೆಗೆ ಇದ್ರಂತೂ ನಮ್ಮಮ್ಮ 2 kg ಜಾಸ್ತಿ ಮಾಡಿಸ್ಬಿಡ್ತೈತೆ ನನಗಷ್ಟೇ. ಅದು ತಿನ್ನು ಇದು ತಿನ್ನು, ಚಿಕನ್ ತಿನ್ನು, ಮಟನ್ ತಿನ್ನು, ಅದು ತಿನ್ನು. ಹಬ್ಬ ಏನು ಒಂದು ಸ್ವಲ್ಪ ಕೊಡ್ತಾರೆ ಅಂತ ಅನ್ಕೊಂಡ ಹಬ್ಬದಾಗೆಲ್ಲ ತಿಂದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತಿನ್ನಿಸ್ತಾವ್ರೆ. ಅದಕ್ಕೆ ಸುಮ್ಮನೆ ಓಡ್ ಬಂದ್ಬಿಟ್ಟೆ. ಬರ್ತೀಯಾ ಕಾರಲ್ಲಿ ರೌಂಡ್ಸ್ ಕರ್ಕೊಂಡು ಹೋಗ್ತೀನಿ. ಸಿಟಿಗೆ ಹೋಗ್ಬಿಟ್ಟು ಪಾನಿಪುರಿ ಏನಾದ್ರು ತಿನ್ಕೊಂಡು ಬರೋಣ ಬಾ. ಜಾಸ್ತಿ ಹೊತ್ತಿನ ಇಡ್ಸಲ್ಲ, ಒಂದು 1/2 hour ಅಷ್ಟೇ. ಕಾರಾಗಿ ಹಿಂಗೆ ಕರ್ಕೊಂಡು ಬರ್ತೀನಿ. ಅಯ್ಯೋ ಬೇಡ ಅಂತ ಸುಮ್ಮನಿರು ನೀನು. ನಿನ್ಗೇನು ಗೊತ್ತಾಗಲ್ಲ ನಿನಗೆ. ಯಾರಾದರೂ ನೋಡಿದ್ರೆ ನಮ್ಮ ಇನ್ನೊಂದು ಅರ್ಧ ಗಂಟೆ ಒಳಗಡೆ ನನ್ನ ಮನೆಗೆ ಹೋಗಲಿಲ್ಲ ಅಂದರೆ 50 ಸಲ ಫೋನ್ ಮಾಡ್ತಾರೆ. ನೋಡು ನೀನು ನನಗೂ ನೀನು ಬಿಟ್ಟರೆ ಕಷ್ಟ ಆಗ್ತೈತೆ. ಆದರೆ ಅರ್ಥ ಮಾಡ್ಕ, ನನ್ನ ಮನೆಗೆ ಏನಾದ್ರು ನಮ್ಮ ವಿಷಯ ಗೊತ್ತಾಯಿತು ಅಂದರೆ ದೇವರೇ ನಮ್ಮ ಅತ್ತಿಗೆ ಏನಿಲ್ಲ ಚರ್ಮ ಸುಲಿದು ಬಿಡ್ತಾಳೆ. ಅಷ್ಟೇ ಯಾಕೆ ಸುಮ್ಮನೆ ನಮ್ಮ ಮನೆಗೆ ಜಾಸ್ತಿ ಜನ, ನಾನು, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮಮ್ಮ, ಆಮೇಲೆ ಅದೇ ನಮ್ಮ ಚಿಕ್ಕಮ್ಮನ 3 ಜನ ಮಕ್ಕಳು, ಒಂದು ಅಣ್ಣಂಗೆ ಮುತ್ತಿಗೆ ಐತೆ, ಅವರು ಗಂಡ ಎಂತ ಯಪ್ಪ ಸಿಕ್ಕಾಪಟ್ಟೆ ಜನ ನಮ್ಮ ಮನೆಗೆ. ದೊಡ್ಡ ಫ್ಯಾಮಿಲಿ. ತಗ್ಲಾಕಂಡೆ ಅಂದರೆ ಎಲ್ಲರೂ ಒಂದೊಂದು ಏಟ್ ಕೊಟ್ಟರು ಬಿದ್ದೋಗಿರ್ತೀನಿ. ನೋಡು ನಮ್ದಿನ್ನೂ ಕಾಲೇಜ್ ಐತೆ, ಓದೋಣ, ಎಜುಕೇಷನ್ ಎಲ್ಲ ಮುಗಿಸೋಣ, ಎಲ್ಲನೂ ಮಾಡೋಣ ಸರಿನಾ. ಆಮೇಲೆ ನಿಧಾನಕ್ಕೆ ಹೆಂಗೋ ಒಪ್ಸಿದ್ರಾಯ್ತು. ನೀನು ಜಾಬ್ ತಗ, ನಾನು ಜಾಬ್ ತಗೊಂತೀನಿ. ಇಬ್ಬರು ಜಾಬ್ ತಗೊಂಡು ಹೆಂಗೋನೂ ಅಪ್ಪ ಅಮ್ಮನ ಒಪ್ಸ್ಬೋದು. ನಿಜವಾಗ್ಲೂ ಇವ್ನು ಲವ್ ಮಾಡ್ತಾವನ ಇಲ್ಲ ನಾಟಕ ಮಾಡ್ತಾವನ ನಂಗೆ ಅರ್ಥ ಆಯ್ತಿಲ್ಲ. ಈ ಮುಸುಡಿನ ನಿಜವಾಗ್ಲೂ ಲವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವೇನೆ? ಇಲ್ಲ ಅಂತ ಹೇಳಿ ತಮಾಸೆಗಾದ್ರೂ ಇಲ್ಲ ಅಂತ ಹೇಳಿ ನಂಗೆ ಯಾಕೋ ಹೊಟ್ಟೆಲ್ಲ ಉರಿದೋಯ್ತೈತೆ. ಅಲ್ಲ ಕೊಂಡ್ಲೆ ಈ ಮುಸುಡಿಗೆ ಇವನು ಹೆಂಗೆ ಬಿದ್ದ. ಏನು ಚೆನ್ನಾಗವಳೆ ಇವಳಿಗಿನ ನಾನೇ ಚೆನ್ನಾಗಿರೋದು ತಾನೇ. ನಿಜ ಹೇಳೆ, ನಾನು ಚೆನ್ನಾಗಿದ್ದೀನೋ ಅವಳು ಚೆನ್ನಾಗವಳು ನೀನೇ. ಮತ್ತೆ ಇವಳಿಂದ ಹೆಂಗೆ ಬಿದ್ದ ಇವನು? ಏನೋ ಮೋಡಿ ಮಾಡವಳೆ ಅಂತ ಅನ್ನಿಸ್ತದೆ. ಇಂಥ ಕಾರಿರೋನು, ಇಂಥ ಚೆನ್ನಾಗಿರೋನು ಸಿಗಬೇಕು ಅಂತಂದರೆ ನೋಡ್ದ ಅವಳು ಪ್ಯಾಟೆಗೆ ಹೋಗಿ 6 ತಿಂಗಳು ವರ್ಷಕ್ಕೆ ಏನಿಗೆ ಕ್ಯಾಚ್ ಹಾಕೊಂಡ್ಲು. ಅದೇ ನಮ್ಮ ಯೋಗ್ಯತೆಗೆ ಬೆಂಕಿ ಹಾಕ 3-4 ವರ್ಷ ಇದ್ರು ನಮ್ಮ ಯೋಗ್ಯತೆಗಿಂತ ಹುಡುಗ ಸಿಗ್ಲಿಲ್ವೇ? ನಮಗೆ ಸಿಗ್ಲಿಲ್ವೋ ಇಲ್ಲ ನಾವು ಹುಡುಕ್ಲಿಲ್ವೋ ಅರ್ಥ ಆಯ್ತಿಲ್ಲ. ನಮ್ಮಮ್ಮ ದೊಡ್ಡದಾಗ ಕೋಟ್ಯಾಧೀಶ್ವರನ್ ಕೊಡ್ತೀನಿ ಅಂತ ಹೇಳ್ತಿತ್ತಲ್ಲ. ಕಾದು ಇಂಥ ಗತಿ ಬಂದ್ಬಿಟ್ಟೈತೆ. ಅಮ್ಮಂಗೆ ವಿಡಿಯೋ ತಗೊಂಡೋಗಿ ಫಸ್ಟ್ ತೋರಿಸ್ಬೇಕು. ಆವಾಗ ಗೊತ್ತಾಯ್ತದೆ ನಮ್ಮ ಅಮ್ಮಂಗೆ ಎಂತೆಂಥವ್ರು ಇರ್ತಾರೆ ನೋಡು. ಚೆನ್ನಾಗಿರೋ ಹುಡುಗರು ನಮಗೆ ಮಾತ್ರ ಇಂಥವೇ ಸಿಗೋದು. ನಮ್ಮಮ್ಮ ಅವನನ್ನ ಮಾಡ್ಕ ಇವ್ನ ಮಾಡ್ಕ ಅಂತ ಹೇಳ್ತದೆ. ಇಂಥ ಹುಡುಗನ ಮಾಡ್ಕೋಬೇಕು.
ನೀನ್ ಮತ್ತೆ ಸುಮ್ಮನೆ ಮೀಟ್ ಮಾಡ್ತೀಯ ಅಷ್ಟೇನೆ. ಬಾ ಅಂದ್ರೆ ಎಲ್ಗೂ ಬರಲ್ಲ. ಸರಿ ಬಾ, ಕಾರಾಗ ಒಂದು ರೌಂಡ್ ಆದ್ರೂ ಕರ್ಕೊಂಡು ಹೋಗ್ತೀನಿ, ಅದಕ್ಕಾದ್ರೂ ಬಾ. ನೀನ್ ಯಾಕೆ ಎಲ್ಲದಕ್ಕೂ ಬರಲ್ಲ. ಶಾಪಿಂಗ್ ಹೋಗೋಣ ಅಂದ್ರೆ ಬರಲ್ಲ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಬರಲ್ಲ. ನನಗಂತೂ ಕೇಳಿ 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 ಸುಸ್ತಾಗೋಗ್ಬಿಟ್ಟೈತೆ. ಅದಕ್ಕೆ ತಾಳಿ ಕೊಟ್ಬಿಟ್ಟು ಮನೆಗನ ಕರ್ಕೊಂಡು ಹೋಗ್ತೀನಿ, ಅವಾಗಾದ್ರೂ ನಿನಗೆ ಭಯ ಕಮ್ಮಿ ಆಗ್ತಿತ್ತೋ ಏನೋ. ಬಾ, ಕಾರಲ್ಲಿ ಹೋಗೋಣ ಅಂದ್ರೂ ಬರಲ್ಲ. ಶಾಪಿಂಗ್ ಹೋಗೋಣ ಬರಲ್ಲ, ಸ್ನಾಕ್ಸ್ ತಿನ್ನಕ್ ಬರಲ್ಲ. ನಿನ್ನಂತ 100 ಜನ ಗರ್ಲ್ ಫ್ರೆಂಡ್ಸ್ನ ಮೇಂಟೈನ್ ಮಾಡ್ಬೋದು ಗೊತ್ತಾ? 10 ರೂಪಾಯಿ ಖರ್ಚಿಲ್ಲ ನನಗಂತೂ ನಿನ್ನಿಂದ. ಪರವಾಗಿಲ್ಲ, ಒಂದ್ ಕಡೆ ಬೆಟರ್ ಅನಿಸ್ತೈತೆ, ಒಂದೊಂದ್ಸಲ ಇರಿಟೇಷನ್ ಆಗ್ತೈತೆ. ಹೌದಾ, ಇರಿಟೇಷನ್ ಆಗಂಗಿದ್ರೆ ಬಿಟ್ಬಿಡು. ಹೇ, ನಾನ್ ನಿನ್ ಬಿಟ್ಬಿಟ್ರೆ ಅಷ್ಟೇ. ನಿನ್ಗೋಸ್ಕರ ಅಂತ ಒಂದು ಫ್ಲವರ್ ಬೊಕ್ಕೆ ತಂದಿದ್ದೆ, ಇರು ಕೊಡ್ತೀನಿ. ದಿಸ್ ಈಸ್ ಫಾರ್ ಯು. ನೀನ್ ಯಾಕೆ ತರಕ್ ಹೋಗ್ತಿದ್ದೆ ಎಲ್ಲ? ನಾನು ಈಗ ಮತ್ತೆ ನಾನು ಹೆಂಗ್ ಹಿಡ್ಕೊಂಡು ಹೋಗ್ಲಿ? ಯಾರು ಕೊಟ್ರು ಅಂತ ಕೇಳಿದ್ರೆ ನಮ್ಮ ಹುಡುಗ ಕೊಟ್ಟ ಅಂತ ಹೇಳು. ಹಾ, ನೀವು ಕೊಟ್ಟೆ ಅಂತ ಹೇಳಿದ್ರೆ ಅಷ್ಟೇನೆ ಕತೆ. ನೋಡಿ ಅಕ್ಕ, ಫ್ಲವರ್ ಗಿವರ್ ಎಲ್ಲ ಕೊಡ್ತಾವ್ನಿ. ವಿಡಿಯೋದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ? ಇವರಿಬ್ರು ಪ್ರಪೋಸ್ ಮಾಡ್ತಾವ್ರೇನೋ ನಂಗೆ ಕಾಣಿಸ್ತೈತೆ ವಿಡಿಯೋದಾಗೆ. ನನಗಂತೂ ವಿಡಿಯೋ ಮಾಡೋಕ್ಕೆ ಮನ್ಸು ಗೊತ್ತಿಲ್ಲ, ಇಲ್ಲಿಂದ ಹೊಂಟೋಗೋಣ ಅಂತ ಅನಿಸ್ತೈತೆ. ಈ ಕಿತ್ತೋಗಿರೋ ಶಶಿಗೆ ಇಂತೋನೇ ಬೇಕಿತ್ತ? ಥೂ, ನಮಗೆ ಸಿಗ್ಬೇಕಿತ್ತು ಇವನು, ಇಬ್ಬರಿಗೊಬ್ರಿಗನ ಸಿಗ್ಬೇಕಿತ್ತು. ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ರೋಸ್ ಎಲ್ಲ ಕೊಡ್ತಾವ್ನಿ, ಏನೋ ಕೊಟ್ಟ. ಥೂ, ನಾವು ನೋಡು ದರಿದ್ರದವ್ರು. ನನಗೆ ಹೆಂಗೆ ಅನ್ನಿಸ್ತೈತೆ ಗೊತ್ತಾ? ಇಲ್ಲೇ ಕೆರೆಗೆ ಬಿದ್ಬಿಡೋಣ ಅನ್ನಿಸ್ತೈತೆ ಇವ್ರಿಬ್ರು ನೋಡ್ತಾ ಇದ್ರೆ. ಪ್ಲೀಸ್, ನನಗೋಸ್ಕರ ಒಂದೇ ಒಂದು ರೌಂಡು, ನಂಗೆ ಜಾಸ್ತಿ ಟೈಮ್ ಕೊಡ್ಬೇಡ. 10 ಮಿನಿಟ್ಸ್ ಅಷ್ಟೇ. ಕಾರಲ್ಲಿ ಕೂತ್ಕೋ. ನೀನು ಕಾರಲ್ಲೇ ಕೂತ್ಕೊಳ್ಳಲ್ಲ ಅಂತೀಯ? ಪ್ಲೀಸ್ 10 ಮಿನಿಟ್ಸ್ ನನ್ನ ಜೊತೆ ಕಾರಾಗ ಕೂತ್ಕೊಂಡು 10 ಮಿನಿಟ್ಸ್ ಆದಮೇಲೆ ನಾನೇ ಕರ್ಕೊಂಡು ಬಂದು ಇಲ್ಲಿಗೆ ಬಿಡ್ತೀನಿ, ಸರಿನಾ? ಪ್ಲೀಸ್ ಇಲ್ಲ ಅನ್ಬೇಡ. ನಿನಗೋಸ್ಕರ ಒಳ್ಳೊಳ್ಳೆ ಮ್ಯೂಸಿಕ್ ಎಲ್ಲ ಹಾಕೊಂಡು ಬಂದಿದ್ದೀನಿ ನಾನು. ಮ್ಯೂಸಿಕ್ ಹಾಕೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಆಮೇಲೆ ಬೇಕಾದ್ರೆ ಹೋಗೋಣ. ಪ್ಲೀಸ್ ನೋಡು, ಯಾರು ಇಲ್ಲ ಇಲ್ಲಿ, ಯಾರು ಇರ್ತಾರೆ ಇಲ್ಲಿ? ನೀನು ಯಾಕೆ ಇಷ್ಟೊಂದು ಎದುರ್ಕೊಂತೀಯ? ಪ್ಲೀಸ್ ಈಗ ಸಿಕ್ಕರೆ ಮತ್ತೆ ಇನ್ನೊಂದು ವಾರ ನಿನ್ನ ಡಿಸ್ಟರ್ಬ್ ಮಾಡಲ್ಲ ನಾನು. ಪ್ರಾಮಿಸ್. ಸರಿ, ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ ಅಂತ ಬರ್ತಾ ಇದ್ದೀನಿ. ಮತ್ತೆ ದೂರ ಬರ ಕರ್ಕೊಂಡು ಹೋಗಿಲ್ಲ, ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕು, ಬಂದ್ಬಿಡ್ಬೇಕು, ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡ್ಬೇಕು, ಸರಿನಾ? ಯಾರಾದ್ರೂ ನೋಡಿದ್ರೆ ನಾನು ಕಾರ್ ಒಳಗಡೆ ಕಾಣಲ್ಲ, ಎಲ್ಲ ಫುಲ್ಲು ಜಾಸ್ತಿ ನಾನು ಇದು ಗ್ಲಾಸ್ಗೆಲ್ಲ ಬ್ಲಾಕ್ ಮಾಡಿಸ್ಬಿಟ್ಟಿದ್ದೀನಲ್ಲ, ಕಾಣಲ್ಲ. ಬಾಬಾ ನೀನು. ಲೇ ಅವರಿಬ್ರು ಹೊತ್ಕೊಂಡು ಕಾರಾಗ ಎತ್ತ ಹೊಂಟೋದ್ರಲ್ಲೇ, ಎಲ್ಗೋಯ್ತಾವ್ರೋ ಏನು? ಹೊಟ್ಟೆ ಮಾತ್ರ ಉರಿತಾಯ್ತು ನನಗೆ. ಅಯ್ಯೋ, ಎಂಥ ಚಾನ್ಸ್ ಸಿಕ್ಬಿಡ್ತಲ್ಲ ಇವಳಿಗೆ ಮಳ್ಳಿಗೆ. ನಮಗೆ ಯಾಕಿಂತ ಚಾನ್ಸ್ ಸಿಗಲಿಲ್ಲ? ಬಾರೆ, ಅಮ್ಮಂಗೆ ಹೋಗ್ಬಿಟ್ಟು ಎಲ್ಲ ಇಸ್ತೀನನ್ವೇ ಹೇಳ್ಬಿಡೋಣ ಬಾರೆ. ಅಮ್ಮಂಗೆ ಹೇಳ್ಬಿಟ್ಟು ಹಿಂಗೆ ಮಾಡೋಳು ಕಣಮ್ಮ ಅಂತ ಹೇಳೋಣ. ಈ ವಿಡಿಯೋನ ತೋರಿಸ್ಬೇಕಾ, ಡಿಲೀಟ್ ಮಾಡಬೇಕಾ? ಈ ವಿಡಿಯೋನ ಏನಾದ್ರು ನಾವು ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ರೆ ನಾವೇ ಅವ್ರನ್ನ ಫೇಮಸ್ ಮಾಡ್ದಂಗೆ ಹೋಗ್ಬಿಡ್ತದೆ. ನಂಗೆ ಯಾಕೋ ಹೊಟ್ಟೆ ಎಲ್ಲ ಉರಿತೈತೆ. ಹೋಗಿ ನಡಿಯಮ್ಮ ಅಂತಕ್ಕೆ ಹೋಗೋಣ. ನಡಿ. ಬಾ.